ಒಬ್ಬ ಲ್ಯಾಟ್ರಿ. ಹೌದಾ? ಹೌದು ಹೌದು. ಹಾಯ್ ಮಾಡೋಕಿರು ಮಾಡಲ್ಲ. ನಮಸ್ತೆ ಗಾಯ್ಸ್. ನಮಸ್ತೆ. ಭಯ ನಮ್ಮ ಅಮ್ಮಗ ಹಾಯ್ ಅಂತ ಮಾಡು ಅಂತಾನು ಹೇಳ. ಯಾಕಂದ್ರೆ ಟ್ರೈ ಮಾಡಲ್ಲ ಅಂತ ಅಂದ್ಬಿಟ್ರೆ ಶೇಪಟ್ ಆಗ್ಬಿಡ್ತದೆ. ನಿನ್ ಮೇಲೆ ಕೇಸ್ ಹಾಕ್ಬೋದು. ಏನ್ ಹೇಳು, ಡ್ರೈವಿಂಗ್ ಮಾಡೋದು ಡಿಸ್ಟರ್ಬ್ ಮಾಡಿದ್ರೆ 30 ದಿನ ಜೈಲಿಗೆ ಹಾಕ್ಬೋದು. ಇದನ್ನೆಲ್ಲ ಕಟ್ ಮಾಡ್ತೀವಿ. A few moments later. Hours later. ಹಾಯ್ ಗೈಸ್, ಮನೆ ಕ್ಲೀನಿಂಗ್ ನಡೀತೈತೆ ನಮ್ಮಮ್ಮರದು. ಆದರೆ ನಮ್ಮ ಸಿದ್ದುಗೆ ಮಾತ್ರ ಮನೆಯದು ಡೋರ್ ಇರುತ್ತಲ್ಲ ಅದನ್ನು ಕಲರ್ ಹೋಗಿದೆ ಅಂತ ಪೇಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಇವನಿಗೆ ಪೇಷನ್ಸ್ ತುಂಬ ಇದೆ. ನೀಟಾಗಿ ಕ್ಲೀನಾಗಿ ಮಾಡಿಕೊಡ್ತಾನೆ ಡೋರ್ ಬಣ್ಣ ಎಲ್ಲನ ಅಂತ ಅಂದ್ಬಿಟ್ಟು ಬಣ್ಣ ಬಳಿಯೋಕ್ಕೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾನೆ. The next day. ಹಾಯ್ ಗೈಸ್, ನೈಟು ಊರಿಗೆ ಬಂದು ಮಲ್ಕೊಂಬಿಟ್ವಿ. ಇವಾಗ ಕಿರಣನ್ನ ಅಲ್ಲೇ ಬಿಟ್ಟು ಬಾ ಅಂದರೆ ಬರಲ್ಲ, ನಮ್ಮೂರಲ್ಲಿ ಹಬ್ಬ ಐತೆ ಅಂತವನೆ. ಸರಿ ಪಾಪ ಅವ್ರೂರಲ್ಲೂ ಹಬ್ಬ ಅಲ್ವಾ, ಬಿಟ್ಟು ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಾಮ ಧಾರವಾಡಕ್ಕೆ ಹೊರಟೈತೆ. ದಾವಣಗೆರೆಗೆ. ಹೌದಾ? ದಾವಣಗೆರೆ ಅಂತೆ ಗೈಸ್, ದಾವಣಗೆರೆಗೆ ಹೊರಟಿದೆ. ನನ್ನ ಹಿರಿಯರಾಗೆ ಬಿಟ್ಟು ಬಸ್ಸಿಗೆ ಹೋಗ್ತೀನಿ ಅಂತೈತೆ. ನಾವು ಗೊತ್ತಲ್ಲ, ಹೋಗ್ತಿಲ್ಲ, ಮನೆಗೆ ಬಿಟ್ಟು ಬಾ ಅಂತ ಹೇಳ್ತಾ ಇದ್ದೀವಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಹಿರಿಯರಾಗೆ ಬಿಡುತ್ತೋ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಹೋಗುತ್ತೋ ಅಂತ. ಬಸ್ ಹೋಗ್ತಾ ಇದ್ದೀವಿ, ಗೌರ್ಮೆಂಟ್ ಬಸ್. ಚಿಕ್ಕ ರೋಡಲ್ಲ, ಸ್ವಲ್ಪ ಕಷ್ಟ ಇಲ್ಲ. ಹಾಯ್ ಗೈಸ್, ಈಗ ಹಿರಿಯೂರು TV ಸರ್ಕಲ್ ಹತ್ರ ಇದ್ದೀವಿ. ನಮ್ಮ ತಾತ ಫೋನ್ ಮಾಡಿತ್ತು ತರಕಾರಿ ತಗೊಬನ್ನಿ, ನೆನ್ನೆ ಮರ್ತು ಬಂದಿದ್ದೀವಿ ಅಂತ. ಈಗ ನಾಳೆ ಹಬ್ಬಕ್ಕೆ ಈಗ ತರಕಾರಿ ತಗೊಂಡು ಹೋಗೋಣ. ಇವತ್ತು ಬುಧವಾರ ಸಂತೆ ಅಂತೆ, ಫ್ರೆಶ್ ಆಗಿರುತ್ತೆ ತರಕಾರಿ ಅಂತ ಹೇಳಿದ್ದಾರೆ. ಬನ್ನಿ ಗೈಸ್ ತರೋಣ ತರಕಾರಿನ. ಗೈಸ್ ತರಕಾರಿ ತಗೊಂಡು ಹೊರಟಿದ್ವಿ. ನಮ್ಮ ತಾತ ನಾಳೆ ಹಬ್ಬ ಅಲ್ಲ, ನೆನ್ನೆ ಬಂದಿದ್ರಂತೆ ಹಿರಿಯೂರಿಗೆ. ತರಕಾರಿ ತಗೊಂಡು ಹೋಗೋದು ಮರ್ತ್ಬಿಟ್ಟವ್ರೆ. ಅದಕ್ಕೆ ಇವಾಗ ನಮಗೆ ಹೇಳ್ತವ್ರೆ ತಗೊಬನ್ನಿ ಅಂತ ಅಂದ್ಬಿಟ್ಟು. ಹಾಗಾಗಿ ತರಕಾರಿ ತಗೊಂಡು ಹೊರಡ್ತಾ ಇದ್ದೀವಿ ಇವಾಗ ಊರಿಗೆ. ಗೈಸ್ ಆ್ಯಕ್ಚುಲಿ ಇವತ್ತು ಹಿರಿಯೂರಲ್ಲಿ ಫುಲ್ಲು ರಶ್ ಗೈಸ್. ಅದಕ್ಕೆ ನಮ್ಮ ಅಮ್ಮ ಮನೆಗೆ ಬಿಟ್ಟು ಬರ್ತಿತ್ತು, ಬಿಟ್ಟು ಮತ್ತೆ ಬಂದು ಮತ್ತೆ ದಾವಣಗೆರೆಗೆ ಹೋಗೋದು. ರಶ್ಶು ಗೈಸ್, ನಾಳೆ ಹಬ್ಬ ಇರೋದಕ್ಕೆ ಇವತ್ತೇ ಫುಲ್ಲು ರಶ್. ಇವತ್ತೆಲ್ಲ ರೇಷನ್ಸ್ ಎಲ್ಲ ತಗೊಂಡು ಹೋಗಿ ಬರ್ತಿದ್ದಾರೆ ಹಿರಿಯೂರಿಗೆ. ತುಂಬ ರಶ್ಶು ಗೈಸ್. ಆ್ಯಕ್ಚುಲಿ ನನಗೆ ಆಲ್ರೆಡಿ ನಿದ್ದೆ ಬರ್ತಾ ಐತೆ, ಮಲ್ಕೊಂಬ ಟೈಮ್. ನಮ್ಮ ಮಾಮ ಇಲ್ಲೇ ಆಗಲೇ ಮನಿಕೊಳ್ತಾ ಇದ್ದೀನಿ ನಾನು. ನಮ್ಮ ಮಾಮ ಅದಕ್ಕೆ ನಿದ್ದೆ ಟೈಮು ಅಂತ ಹೇಳಿದ್ರೆ, ಪಡ್ಕೊ ಬಂದಿದ್ದೀಯಾ? ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ನಮ್ಮ ಅಜ್ಜಿನೂ ನಮ್ಮ ತಾತನೂ ತೋರಿಸ್ತೀನಿ ನಿಮಗೆ. ಫಸ್ಟ್ ಟೈಮ್ ಬ್ಲಾಗಲ್ಲಿ ಅವ್ರನ್ನ ತೋರಿಸೋದು ನಿಮಗೆ ತೋರಿಸ್ತೀನಿ ಗೈಸ್. ಈ ಬ್ಲಾಗಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಾದರೂ ತೋರಿಸ್ತೀನಿ ನಿಮಗೆ ನಮ್ಮ ಅಜ್ಜಿನೂ ನಮ್ಮ ತಾತನೂ. ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ಗೈಸ್ ಅವ್ನು ಗಾಡಿ ಹೊಡ್ಕೊಂಡು ಹೋದ್ನಲ್ಲ, ಅವನು ನಮ್ಮ ಚಿಕ್ಕಪ್ಪನ ಮಗ. ಗಾಡಿ ಓಡಿಸ್ಕೊಂಡು ಹೋಗ್ತದೆ, ವಿಡಿಯೋ ಮಾಡ್ಕೊಂಡು ಹೋಗ್ತಿರೋದಕ್ಕೆ ಹೋಗ್ತಾ ಅವನೇ. ಇವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಏಮ್ದಳ ಬಿಟ್ಟು ಮುಂದೆಗಡೆ ಬಂದಿದ್ದೀವಿ. ಏಯ್ ಸುಮ್ಮನಿರಂಗೆಲ್ಲ ಅನ್ಬೇಡ. ಈ ಕಡೆ ಇವಾಗ ಲೆಫ್ಟ್ ಹೋದ್ರೆ ಉಪ್ಪರಟ್ಟಿ, ಸ್ಟ್ರೈಟ್ ಹೋದ್ರೆ ನಮ್ಮೂರು. ಜಡ್ಗನಹಳ್ಳಿ ಆದ್ಮೇಲೆ ನೆಕ್ಸ್ಟ್ ನಮ್ಮೂರು ಗೊತ್ತಿದ್ರೆ ಬನ್ನಿ ಗೈಸ್, ನಾನು ಮೀಟ್ ಮಾಡಿ. ನಮ್ಮ ಮಾವ ನನ್ನ
ಮೀಟ್ ಮಾಡ್ರಿ ಅಂತಂದ್ರೆ ನನ್ನ ಮುಖ ನೋಡ್ಕೊಂಡು ಹೋಗ್ತೆ. ನಾನು ಮೀಟ್ ಮಾಡಕ್ ಬರ್ತಾರೆ ಜನಗಳು ಅಂತ ಅನ್ನಿಸ್ತಿಲ್ವ ನಿನಗೆ? ನಿನ್ನ ಮೀಟ್ ಮಾಡಕ್ ಬರ್ದೇ ಇರೋಂತ ಜನಗಳು ಮೂರ್ಖರು. ಏಯ್ ಜನ ನನ್ನ ಇಷ್ಟಪಡ್ತಾರೆ, ಇಷ್ಟಪಡಲ್ಲ. ಯಾಕೆ ಹೇಳ್ತೀಯಪ್ಪ? ಅದು ಹೇಳಕ್ಕೆ ಮನ್ಸು ಬಾರ ಚಿಕ್ಕದು, ನಮ್ದು ಬಾಯಿನ ತುಂಬಾ ಚಿಕ್ಕದು. ನೀನ್ ಇಷ್ಟಪಡ್ತೀಯಾ ನನ್ನ? ಇಷ್ಟಪಡೋದಲ್ಲೇ ಮದುವೆ ಮಾಡ್ಕೊಬೇಕಾಗತ್ತೆ ನಿನ್ನ? ಖುಷಿ ಖುಷಿ ಆಗ್ತದೆ ಗೈಸ್ ನನಗೆ ಇವಾಗ ಇಷ್ಟನಾ? ಇಷ್ಟಾನೆ, ಇವಾಗ್ಲೂ ಇಷ್ಟ, ಸಾಯವಾಗ್ಲೂ ಇಷ್ಟಾನೆ, ಸತ್ನಲ್ಲೂ ಇಷ್ಟಾನೆ. ಥ್ಯಾಂಕ್ ಯು ಸೋ ಮಚ್. A few moments later. ಗೈಸ್ ನಮ್ ತಾತ ನೋಡಿ ಗೈಸ್, ಫೋನಲ್ಲಿ ಯಾರ ಹತ್ರನ ಮಾತಾಡ್ತೈತೆ. ರಾಗಿ ಕಡ್ಡಿ ನೋಡ್ರಿ ಗೈಸ್, ಸಕ್ಕತ್ತಾಗೈತೆ. ಇದು ನಮ್ಮ ಮನೆ, ಪುಟ್ಟ ಮನೆ. ನಮ್ಮ ಅಜ್ಜಿ ಐತೆ ನೋಡಿ ಗೈಸ್. ಹಾಯ್ ಗೈಸ್, ಇದೇ ನಮ್ಮ ಮನೆ. ಇದು ನಮ್ಮದು ಹಳೇ ಮನೆ. ಮುಂಚೆ ಇಲ್ಲೇ ನಾವೆಲ್ಲ ಇದ್ದಿದ್ದು. ನಾನು ನಮ್ಮ ಮನುಷ್ಯ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದು, ಚಿಕ್ಕೋರಿಂದ ಇಲ್ಲೇ ಹುಟ್ಟಿ ಬೆಳೆದಿತ್ತು. ಇದೇ ನಮ್ಮದು ಅಡುಗೆ ಮನೆ ನೋಡಿ ಗೈಸ್. ಅವಾಗ ಎಷ್ಟು ದೊಡ್ಡ ಅಡುಗೆ ಮನೆ. ಇಲ್ಲಿ ಇದು ಫುಲ್ ಅಡುಗೆ ಮನೆ. ಇವಾಗೆಲ್ಲ ಐಟಮ್ಗಳೆಲ್ಲ ವೇಸ್ಟೇಜ್ ಎಲ್ಲ ಈ ಮನೆಗೆ ಇಡೋದು. ಇಲ್ಲೇ ನಮ್ಮ ತಾತ ಮಲ್ಕೊಳೋದು ಇವತ್ತಿಗೂ. ಟಿ ವಿ ಇಲ್ಲಿ ನೋಡ್ಕೊಂಡು ಇಲ್ಲೇ ಮಲ್ಕೊಳೋದು. ಇದು ನಮ್ಮ ಬೀರು, ಹಳೆ ಬೀರು ಎಲ್ಲ ಅವಾಗ ಯೂಸ್ ಇದ್ದಾವೆ ಇವೆಲ್ಲನ. ಇದೇನು ಗೊತ್ತಾ ಗೈಸ್, ನಿಮ್ಮ ಮನೆಯಲ್ಲೇ ಈ ಥರ ಎಲ್ಲ ಇದ್ವಾ ಮುಂಚೆ? ಇದಕ್ಕೆಲ್ಲ ರಾಗಿ ಎಲ್ಲ ಹಾಕ್ತಾರೆ. ಇವನ್ನೇನಂತಾರೆ ಅಂತ ನನಗೆ ಹೆಸರು ನೆನಪಾಗ್ತಿಲ್ಲ ಇವಾಗ. ಇದ್ರಕ್ಕೆಲ್ಲ ರಾಗಿ ತುಂಬಿಬಿಟ್ಟು ಬೇಕಾದಾಗೆಲ್ಲ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಈ ಓಲಲ್ಲಿ ಎಳ್ಕೊಳರಂತೆ ರಾಗಿನ. ನಾವು ನೋಡಿಲ್ಲ, ಬಟ್ ಇಡ್ತಿದ್ರು ಮುಂಚೆ, ನಾವು ಚಿಕ್ಕೋರಿದ್ದಾಗ. ಆ ಕಡೆ ಒಂದು ರೂಮ್ ಇದೆ, ಅದು ಓಪನ್ ಇಲ್ಲ, ಅದು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದೇ ನಮ್ಮ ಹಳೇ ಮನೆ. ನಾವು ಪುಟ್ಟೋರಿದ್ದಾಗಿಂದನೂ ಈ ಮನೆಯಲ್ಲೇ ಬೆಳೆದಿದ್ದು. ಆಮೇಲೆ ಆ ಮನೆ ಹಿಂಗಿದೆ ಗೈಸ್ ನಮ್ಮ ಮನೆ. ಇದು ಕಾಣಿಸ್ತಿದೆಯಾ? ಇಲ್ಲೊಂದು ಚಿಕ್ಕ ಮಿರರ್ ಇದೆಯಲ್ಲ, ಈ ಮಿರರಲ್ಲಿ ನಾನು ನಮ್ಮ ಮನುಷ್ಯ ಆವಾಗ ತಲೆ ಬಾಚ್ಕೊಳ್ತಾ ಇದ್ವಿ. ಯಾವಾಗಲೂ ಬರ್ತೀರಿ. ಇದು ಫುಲ್ಲು ಮೆಸ್ಸಿ ಆಗಿದೆ. ಕಾಣಿಸ್ತಿದೆಯಾ? ಇದೆಲ್ಲ ಇವಾಗ ಕ್ಲೀನ್ ಮಾಡ್ತೀಯ. ಆ ಕಡೆ ಮನೆ, ಈ ಮನೆ ಎಲ್ಲ ಕ್ಲೀನ್ ಮಾಡಬೇಕೀಗ. ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು, ನನ್ನ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಗೈಸ್. ಕಾಣಿಸ್ತಿದ್ದೀನಾ? ಇದೇ ನಾನು ಆ್ಯಕ್ಚುಲಿ ಈ ಮಿರರ್ ಅಂದರೆ ನನಗೆ ಸಖತ್ತು ಇಷ್ಟ ಯಾವಾಗಲೂ. ಇದೇ ನಮ್ಮ ಮನೆ. ಈ ಮನೆಯಿಂದ ಆ ಮನೆಗೆ ಹೋಗ್ಬಿಟ್ವಿ. ಈ ಮನೆಯಲ್ಲಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದ್ದಾವೆ ಗೈಸ್. ನಮ್ಮ ಮಾಮ, ನಮ್ಮ ಆಂಟಿ ಎಲ್ಲರೂ ಇಲ್ಲೇ. ನಮ್ಮ ಅಮ್ಮರಾರೆ ಮದುವೆ ಆಗಿ ಹೋಗ್ಬಿಟ್ಟಿದ್ರು. ನಮ್ಮ ಆಂಟಿ, ನಮ್ಮ ಮಾಮ, ನಾನು, ನಮ್ಮ ಮನುಷ್ಯ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರೂ ಈ ಮನೆಯಲ್ಲೇ ಬೆಳೆದಿತ್ತು. ಅದಕ್ಕೆ ನಮ್ಮ ಮನೆ, ಈ ಮನೆ ಅಂದರೆ ನಮಗೆ ತುಂಬ ಅಂದರೆ ತುಂಬ ಇಷ್ಟ. A few moments later. ಗೈಸ್, ಇವಳು ಯಾರು ಗೊತ್ತಾ ಗೈಸ್? ನನ್ನ ಫ್ರೆಂಡು ಗೈಸ್. ನಾನು ಹಾಕ್ತೀನಿ. ಯಾಕೆ ಹಾಕ್ಬಾರ್ದು? ಇಲ್ಲ, ಇವತ್ತು ಹಾಕಿ ನಾಳೆನೂ ಹಾಕ್ತೀನಿ. ಹಿಂಗಿದ್ದಾಳೆ, ಹಿಂಗಾದ್ಲು ಗೈಸ್. ನನ್ನ ಫ್ರೆಂಡ್ ನೋಡಿ ಗೈಸ್, ತೋರಿಸ್ಬೇಡ, ಒಂದು ಹಾಯ್ ಹೇಳ್ಬಿಡು ಸಾಕು. ಚೆನ್ನಾಗಿ ಕಾಣಿಸ್ತಿದೆಯಾ ಗೈಸ್? ಇವಾಗ ಮಾತಾಡಬೇಕು ಗೈಸ್. ತುಂಬ ದಿನ ಆಗ್ಬಿಟ್ಟಿದೆ ನೋಡ್ಬಿಟ್ಟು. ಜಾಸ್ತಿ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್.
ಅರ್ಥ ಆತ ಅರ್ಥ ಆತ ಅರ್ಥ ಆತ ಅರ್ಥ ಆತ ನೀನು ಯಾಕೆ ಹೋಗ್ಯಾರ ಯಾಕೆ ಹೋಗ್ಯಾರ ಯಾಕೆ ಹೋಗ್ಯಾರ ಊಟ ಮಾಡ್ಮೇಲೆ ಯಾಕೆ ಹಾಕ್ಯಂ ಯಾಕೆ ಹಾಕ್ಯಂ ಯಾಕೆ ಹಾಕ್ಯಂ ಯಾಕೆ ಹಾಕ್ಯಂ ಹಿಂಗ್ ನೋಡ್ದೆ ನೋಡಿಲ್ವೇ ಇವ ನೀನು ಟಿವಿಗೆ ಬತ್ತೀಯ ಮಾತಾಡಿಲ್ಲ ಈ ಕಡೆ ತಿರ್ಗ ಮಾತೇ ಇಲ್ಲ. ಇವಾಗ ತುಂಬ ಕೆಲಸ ಐತೆ, ನಾಳೆ ಹಬ್ಬ ಅಲ್ಲ, ಎಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಬಂದಿರೋ ಡ್ರೆಸ್ಸಲ್ಲೇ ಇದ್ದೀನಿ ನಾನು. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಕೆಲಸ ಮಾಡೋಕ್ಕೆ ರೆಡಿಯಾಗಿ ಬರ್ತೀನಿ. ಮನೆ ಕ್ಲೀನ್ ಮಾಡೋಕ್ಕೆ ರೆಡಿ ಆಗ್ಬಿಟ್ಟೆ ಗೈಸ್. ನಮ್ಮ ಅಜ್ಜಿ ಆಲ್ರೆಡಿ ಮಾಡ್ತಾನೆ ಐತೆ. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಒಳಗಡೆಲ್ಲ ಕ್ಲೀನ್ ಮಾಡ್ತೀನಿ, ನಮ್ಮ ಅಜ್ಜಿ ಹೊರಗಡೆಲ್ಲ ಕ್ಲೀನ್ ಮಾಡ್ಕೊಡುತ್ತೆ. ಅಷ್ಟೇ ಗೈಸ್, ಸಿಗ್ತೀನಿ. ಬನ್ನಿ ಗೈಸ್, ಮಾಡೋಣ. ನೀವೇನು ಮಾಡಬೇಡಿ, ನಾನು ಮಾಡೋದು ನೋಡ್ರಿ ಅಷ್ಟೇ. ಮಿಸ್ಸಿ ಆಗ್ಬಿಟ್ಟೈತೆ. ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಸಿಗ್ತೀನಿ ಗೈಸ್. ಎಂತೋ ಆಲೆ ಮಾಡ್ಕೊಂಡ್ ಬೈದು